ಕನ್ನಡ ಚಿತ್ರರಂಗದಲ್ಲಿ ಮತ್ತೊಂದು ಬಹು ನಿರೀಕ್ಷೆಯ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ. ಅದೇ 45 ಅಂದ ತಕ್ಷಣ ಆರಂಭದಲ್ಲಿ ಅರ್ಜುನ್ ಜನ್ಯ ನಿರ್ದೇಶನ ಮಾಡ್ತಾ ಇದ್ದಾರೆ. ಹೇಗೋ ಏನೋ ಅನ್ನೋ ಒಂದು ಪ್ರಶ್ನೆ ಎಲ್ಲರೂ ಕಾಡ್ತಾ ಇತ್ತು. ಯಾಕಂದರೆ ಅವರೊಬ್ಬ ಮ್ಯೂಸಿಕ್ ಡೈರೆಕ್ಟ್ರು ಸಿನಿಮಾನ ಹೇಗೆ ಕಟ್ಕೊಡ್ತಾರೆ ಅನ್ನೋ ಒಂದಷ್ಟು ಪ್ರಶ್ನೆಗಳು ಬರ್ತಾ ಇದ್ದಿದ್ದು ಸಹಜ. ಆದರೆ 45 ಯಾವಾಗ ಶುರುವಾಯಿತು ಅಲ್ಲಿಂದ ಇಲ್ಲಿವರೆಗೂ ಸಾಕಷ್ಟು ಕುತೂಹಲ ಕೂಡ ಇದ್ದೇ ಇತ್ತು, ನಿರೀಕ್ಷೆ ಕೂಡ ಇತ್ತು. ಆ ನಿರೀಕ್ಷೆಗೆ ತಕ್ಕಂತೆ ನಿನ್ನೆ ಬಂದಿರತಕ್ಕಂಥ ಒಂದು ಟ್ರೈಲರ್ ಏನಿದೆ, ಆ ಟ್ರೈಲರ್ ಸಾಕತ್ ಮಜಾ ಕೊಟ್ಟಿದೆ. ಸೊ ಆ ಟ್ರೈಲರ್ಗೆ ಸಾಕಷ್ಟು ಜನ ಫಿದಾ ಹಾಕಿದ್ದಾರೆ. ಬರೀ ಅಲ್ಲಿರ್ತಕ್ಕಂಥ 3 ಸ್ಟಾರ್ಸ್ಗಳ ಅಭಿಮಾನಿಗಳು ಅಷ್ಟೇ ಅಲ್ಲ, ಇಡೀ ಕನ್ನಡ ಚಿತ್ರರಂಗದ ಕನ್ನಡಿಗರು ಕೂಡ ಆ ಟ್ರೈಲರ್ ಬಗ್ಗೆ ಸಾಕಷ್ಟು ಮೆಚ್ಚುಗೆಯ ಮಾತುಗಳನ್ನು ಆಡ್ತಾ ಇದ್ದಾರೆ. ಸೊ ಅದಕ್ಕೆ ಕಾರಣ ಟ್ರೈಲರ್ನಲ್ಲಿ ಇರ್ತಕ್ಕಂಥ ಆ ಕಂಟೆಂಟು. ಎಸ್, ಟ್ರೈಲರ್ ನೋಡಿದ ತಕ್ಷಣ ಇದೊಂದು ಕನ್ಫ್ಯೂಷನ್ ಇರುವಂಥ ಸಿನಿಮಾ ಅಂತ ಅನಿಸ್ಬೋದು. ಯಾಕಂದರೆ ಇಲ್ಲಿ ಉಪೇಂದ್ರ ಇದ್ದಾರೆ, ಶಿವರಾಜ್ ಕುಮಾರ್ ಇದ್ದಾರೆ, ರಾಜ್ ಬಿ ಶೆಟ್ಟಿ ಇದ್ದಾರೆ, ಒಂದಷ್ಟು ತರಹೇವಾರಿ ನಟರ ಪಾತ್ರಗಳು ಕೂಡ ಇಲ್ಲಿ ಕಣ್ಮುಂದೆ ಹಾದು ಹೋಗುತ್ತೆ. ಹಾಗಂತ 45 ಯಾವುದರ ಕುರಿತಾದಂಥ ಸಿನಿಮಾ ಅನ್ನೋದನ್ನು ಮಾತ್ರ ಎಲ್ಲೂ ಕೂಡ ಗುಟ್ಟನ್ನ ರಟ್ಟು ಮಾಡಿದಂಥ ನಿರ್ದೇಶಕರು ಒಂದು ಟ್ರೈಲರ್ 2.25 ನಿಮಿಷ ಏನಿದೆ ಆ ಟ್ರೈಲರ್ನಲ್ಲಿ ಅದ್ಭುತವಾಗಿ ವಿಶ್ವನ ಹೇಳುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಇಲ್ಲಿ ಎಲ್ಲವನ್ನು ಕಟ್ಟಿಕೊಡುವಂಥ ಪ್ರಯತ್ನ ನಿಜಕ್ಕೂ ಸಾರ್ಥಕ ಅನಿಸುತ್ತೆ. ಹಾಗಾಗಿ ಅರ್ಜುನ್ ಜನ್ಯ ನಿಜಕ್ಕೂ ಕನ್ನಡ ಚಿತ್ರರಂಗಕ್ಕೆ ಭರವಸೆಯ ನಿರ್ದೇಶಕ ಅನಿಸ್ಕೊಳ್ತಾನೆ ಅನ್ನೋದಕ್ಕೆ ಈ ಟ್ರೈಲರೇ ಸಾಕ್ಷಿ ಅಂತ ಹೇಳ್ಬೋದು. ಸೊ ಈಗಾಗಲೇ ಟ್ರೈಲರ್ ನೋಡಿದವರಿಗೆ ಸಾಕಷ್ಟು ಕುತೂಹಲ ಅಂತೂ ಇದ್ದೇ ಇದೆ, ಸಿನಿಮಾ ಯಾವಾಗ ಬರುತ್ತೆ ನೋಡಲೇಬೇಕು ಅಂತ. ಇನ್ನು ಕೇವಲ 10 ದಿನ ಅಂದರೆ 25ಕ್ಕೆ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಅದಕ್ಕೂ ಮೊದಲು ಸಿನಿಮಾನ ನೋಡುವಂಥ ಕುತೂಹಲ ಮತ್ತು ನಿರೀಕ್ಷೆನ ಹೆಚ್ಚಿಸಿದಂಥ 45 ಒಳಗೆ ಏನೆಲ್ಲ ಇದೆ ಅನ್ನೋದು ಹೇಳೋದಾದರೆ, ಇದೊಂದು ಯಾವ ವರ್ಗಕ್ಕೆ ಸೇರುತ್ತೆ ಸಿನಿಮಾ ಅಂತ ಹೇಳಿದ್ರೆ, ಎಲ್ಲ ವರ್ಗದವರು ಕೂಡ ಕೂತ್ಕೊಂಡು ಸಿನಿಮಾ ನೋಡಬಹುದು ಅನ್ನೋ ಒಂದು ಸಣ್ಣ ಹಿಂಟನ್ನು ಇಲ್ಲಿ ಅರ್ಜುನ್ ಜನ್ಯ ಆ ಟ್ರೈಲರ್ ಮೂಲಕ ಹೇಳ್ತಾ ಹೋಗ್ತಾರೆ. 45 ಅಂತ ತಕ್ಷಣ ಒಬ್ಬೊಬ್ಬರಿಗೆ ಒಂದೊಂದು ಕತೆ ಹುಟ್ಕೊಳ್ಳುತ್ತೆ. ಹಾಗಾದರೆ ಕತೆಯ ಹಿನ್ನೆಲೆ ಏನು ಅನ್ನೋದಾದರೆ, ಒಂದು ಸಣ್ಣ ಜನಕ್ಕೂ ಅಥವಾ ಸಣ್ಣ ಸಂಭಾಷಣೆಯಲ್ಲಿ ಆ ಕಥೆಯ ಸಾರಾಂಶ ಗೊತ್ತಾಗ್ತಾ ಹೋಗುತ್ತೆ. ಏನಂದರೆ, ಮನುಷ್ಯ ಹುಡ್ತಾನೆ ಸಾಯ್ತಾನೆ, ಆದರೆ ಅದರ ಮಧ್ಯ ಇರುವಂಥ ಜೀವನ ಇದೆಯಲ್ಲ, ಆ ಜೀವನದಲ್ಲಿ ಏನೆಲ್ಲ ಮಾಡ್ತಾನೆ, ಏನೆಲ್ಲ ಸಂಕಷ್ಟಕ್ಕೆ ಸಿಲುಕ್ತಾನೆ ಅನ್ನೋದು ಒಂದು ಕಥೆಯ ಹೇಳೆ. ಆದರೆ ಮನುಷ್ಯ ಸತ್ತ ಮೇಲೆ 45 ಡೇಸ್ ಒಳಗೆ ಅವನ ಆತ್ಮ ಇಲ್ಲೇ ಸುತ್ತಾಡ್ತಾ ಇರುತ್ತೆ ಭೂಮಿಯ ಸುತ್ತ. ಆದರೆ ಆ 45 ದಿನದಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದು ಇಲ್ಲಿ ವಿಶೇಷ ಅಂತ ಅನ್ಬೋದು. ಸೊ ಇಲ್ಲಿ 3 ಸ್ಟಾರ್ಗಳು ಅಂದರೆ ಮಲ್ಟಿ ಸ್ಟಾರನ್ನ ಇಟ್ಕೊಂಡು ಸಿನಿಮಾ ಮಾಡಿ ಒಂದು ಕಥೆಯನ್ನು ಅದ್ಭುತವಾಗಿ ಕಟ್ಕೊಡೋದಿದೆಯಲ್ಲ, ಅದು ನಿಜಕ್ಕೂ ದೊಡ್ಡ ಸಾಹಸ ಅಂತ ಹೇಳ್ಬೋದು. ಆ ಸಾಹಸಕ್ಕೆ ಇಲ್ಲಿ ನಿಜಕ್ಕೂ ಸಾರ್ಥಕ ಭಾವ ಸಿಕ್ಕಿದೆ. ಆ ಖುಷಿಯಲ್ಲಿ ಅರ್ಜುನ್ ಜನ್ಯ ಇದ್ದಾರೆ. ಎಸ್, ಹಾಗಾದರೆ 3 ಸ್ಟಾರು ಇಲ್ಲಿ ಯಾರ್ಯಾರು ಏನೇನು ಪಾತ್ರ ಅನ್ನೋದನ್ನ ಸಣ್ಣ ಹಿಂಟಲ್ಲಿ ಹೇಳ್ತಾ ಹೋಗ್ತಾರೆ. ಅಂದರೆ ಪ್ರೆಸೆಂಟ್ ಸಿಚುವೇಷನಲ್ಲಿ ರಾಜ್ ಬಿ ಶೆಟ್ಟಿ ಅವ್ರನ್ನ ಕಾಣ್ಬೋದು. ಇಲ್ಲಿ ಶಿವರಾಜ್ ಕುಮಾರ್ ಯಾಕೆ ಬರ್ತಾರೆ, ಶಿವರಾಜ್ ಕುಮಾರ್ ನೋಡಿದ ತಕ್ಷಣ ಅವರ ಶಿವನ ಅವತಾರ ತಾಳ್ತಾರ ಅನ್ನೋದು. ಇನ್ನು ಉಪೇಂದ್ರ ಅವರ ಪಾತ್ರ ನೋಡಿದ ತಕ್ಷಣ ಅವರು ಯಮ ಪಾತ್ರನ ಅಂತ ಅನ್ಸ್ಬೋದು. ಇಲ್ಲಿ ಶಿವ, ಯಮ ಮತ್ತು ಮಾರ್ಕಂಡೇಯ ಈ 3 ಜನರನ್ನ ಪಾತ್ರಗಳು ಇಲ್ಲಿ ಕಥೆಯ ಮೂಲಕ ಏನೋ ಹೊಸದೇನೇನೋ ಹೇಳೋದಕ್ಕೆ ಹೊರಟಿದ್ದಾರೆ ಅಂತ ಅನಿಸುತ್ತೆ. ನಿಜ ಇರ್ಬೋದು. ಆದರೆ ಇಡೀ ಆ ಟ್ರೈಲರ್ನಲ್ಲಿ ನಮಗೆ ತುಂಬ ಕಾಡುವಂಥದ್ದು ಎಫೆಕ್ಟ್ಸು. ಸೊ VFX ಇದೆಯಲ್ಲ, ಅದು ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆಗೆ ಈಗ ತುಂಬ ದೊಡ್ಡ ಟೆಕ್ನಾಲಜಿ ಉಪಯೋಗಿಸಿ ಬರ್ತಾ ಇರತಕ್ಕಂಥ ಕನ್ನಡ ಇಂಡಸ್ಟ್ರಿ ಆಗಿರ್ಬೋದು ಅಥವಾ ಬೇರೆ ಬೇರೆ ಭಾಷೆಯ ಸಿನಿಮಾ ರಂಗದಲ್ಲೂ ನೀವು VFX ಕಾಣ್ಬೋದು. ಸೊ ಅವೆಲ್ಲದಕ್ಕೂ ಹೋಲಿಸಿದರೆ ಎಲ್ಲೋ ಒಂದು ಕಡೆಗೆ ಸ್ವಲ್ಪ ಕಮ್ಮಿ ಆಯ್ತು ಅಂತ ಅನಿಸ್ಬೋದು. ಅದು ನನ್ನ ಅಭಿಪ್ರಾಯ. ಆದರೆ ಇನ್ನೂ ಒಂದಿಷ್ಟು ಎಫೆಕ್ಟಿವ್ ಆಗಿ VFXನ ತರಬಹುದಿತ್ತು. ಆದರೆ ಕೆಲವು ಕಡೆ ಸಿಲ್ಲಿ ಅಂತ ಅನಿಸುತ್ತೆ. ಆದರೆ ಇಡೀ ಸಿನಿಮಾ ನೋಡಿದ್ರೆ ನಿಮಗೆ ಆ ಇಡೀ ಏನು ಸಿನಿಮಾದ ಹೂರಣ ಏನಂತೆ ಅದು ಏನಂತ ನಿಮಗೆ ಗೊತ್ತಾಗ್ಬೋದು. ಸೊ ಇಲ್ಲಿ ಮತ್ತೊಂದು ಸ್ಪೆಷಲ್ ಆಗಿ ನೀವು ಕಾಣ್ಬೋದು ಶಿವರಾಜ್ ಕುಮಾರ್ ಅವ್ರನ್ನ. ಶಿವರಾಜ್ ಕುಮಾರ್ ಅವರ ಒಂದು ಸನ್ನಿವೇಶ ಇದೆ, ಅದು ಸಿಗರೆಟ್ ಸೇದೋ ಸನ್ನಿವೇಶ ಆಗಿರ್ಬೋದು. ಅದರ ಹೊರತುಪಡಿಸಿ ಇನ್ನೊಂದು ಸ್ಪೆಷಲ್ ಇದೆ. ಸೊ ಅದೇನಂತಂದರೆ, ಅವರು ಇಲ್ಲಿ ಲೇಡಿ ಗೆಟಪ್ನಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸೊ ಉಪೇಂದ್ರ ಅವರು ಯಾವ ದೃಷ್ಟಿಯಲ್ಲಿ ಹಾಡು ಹೇಳ್ತಾರೋ ಗೊತ್ತಿಲ್ಲ, ಚೆಲುವೆಯೇ ನಿನ್ನ ನೋಟ ಚಿನ್ನ ಅಂತಾರೆ. ಆಗ ಶಿವಣ್ಣ ಅವರ ಲೇಡಿ ಗೆಟಪ್ ಇಲ್ಲಿ ಬರುತ್ತೆ. ಆ ಲೇಡಿ ಗೆಟಪ್ ಯಾಕಾಗಿ ಬರುತ್ತೆ, ಇಲ್ಲಿ ಉಪೇಂದ್ರ ಅವರ ಇಡೀ ಪಾತ್ರ ನೆಗೆಟಿವ್ ಶೇಡ್ನಲ್ಲಿ ಇದೆಯಾ, ಸೊ ಇಲ್ಲಿ ಶಿವನಾಗಿ ಕಾಣಿಸ್ಕೊಳ್ತಾ ಇದ್ದಾರಾ, ಸೊ ರಾಜ್ ಬಿ ಶೆಟ್ಟಿ ಒಬ್ಬ ಮಾನವನಾಗಿ ಇಲ್ಲಿ ಕಾಣಿಸ್ಕೊಳ್ತಾರ. ಒಟ್ಟಾರೆ ಎಲ್ಲದನ್ನು ಕೂಡ ಅರ್ಜುನ್ ಜನ್ಯ ಒಂದು ರೀತಿಯ ಹುಳ ಬಿಡುವ ರೀತಿಯಲ್ಲಿ ಟ್ರೈಲರ್ನ ಕಟ್ಕೊಡುವಂಥ ಪ್ರಯತ್ನ ಪಟ್ಟಿದ್ದಾರೆ. ಇಲ್ಲಿ ಯುದ್ಧದ ಸೀನ್ಗಳು ಬರ್ತವೆ, ಹಳೆಯ ಕಾಲದ ಯುದ್ಧದ ಏನು ನಿಮಗೆ ಉಪಕರಣನ ಕಾಣಿಸ್ಬೋದು, ಮಾಡ್ರನ್ ಇರ್ತಕ್ಕಂಥ ಉಪಕರಣಗಳನ್ನು ನೀವು ಕಾಣ್ಬೋದು. ಸೊ ಇಲ್ಲಿ ಒಟ್ಟಾರೆ ಏನು ಹೇಳೋಕ್ಕೆ ಹೊರಟಿದ್ದಾರೆ ಅರ್ಜುನ್ ಜನ್ಯ ಅನ್ನೋದು ಇಲ್ಲಿ ಸಸ್ಪೆನ್ಸು. ಆದರೆ
ಟ್ರೇಲರ್ ನೋಡಿದವರಿಗೆ ನಿಜಕ್ಕೂ ಈ ಸಿನಿಮಾದಲ್ಲಿ ಏನೋ ಒಂದು ವಿಶೇಷತೆ ಇದೆ ಅಂತ ಅನ್ಸೋದಂತೂ ನಿಜ. ಆದರೆ ಇಡೀ ಸಿನಿಮಾದಲ್ಲಿ ಆ 3 ಕ್ಯಾರೆಕ್ಟರ್ಗಳ ಪಾತ್ರ ಇಂಪಾರ್ಟೆಂಟಾ ಅಥವಾ ಅರ್ಜುನ್ ಜನ್ಯ ಕಟ್ಕೊಟ್ಟಿರ್ತಕ್ಕಂಥ ಬರೀ ರಾಜ್ಬಿ ಶೆಟ್ಟಿನೇ ಇಂಪಾರ್ಟೆಂಟಾ ಗೊತ್ತಿಲ್ಲ. ಆದರೆ 3 ಪಾತ್ರಗಳನ್ನು ನಾವು ಗಮನಿಸ್ತಾ ಹೋದರೆ ಒಂದು ಶಿವ, ಒಂದು ಮಾರ್ಕಂಡಯ್ಯ, ಮತ್ತೊಂದು ಯಮ, ಈ ರೀತಿಯ ಪಾತ್ರಗಳು ಇರಬಹುದೇನೋ ಅನ್ನೋ ಒಂದು ಪ್ರಶ್ನೆ ಕೂಡ ಕಾಣುತ್ತೆ. ಅದೇನೇ ಇದ್ದರೂ 45 ಒಂದು ಒಟ್ಟಾರೆಯ ಬೇರೆಯ ವಿಷಯವನ್ನೇ ಹೇಳೋದಕ್ಕೆ ಹೊರಟಿರುವಂಥ ಸಿನಿಮಾ ಅಂತಲೇ ಹೇಳ್ಬೋದು. ಸೊ ಟ್ರೇಲರ್ ಬಗ್ಗೆ ಇನ್ನೊಂದು ಸ್ವಲ್ಪ ಹೇಳೋದಾದರೆ ಇಡೀ ಟ್ರೇಲರ್ನಲ್ಲಿ ನಿಮಗೆ ಆವರಿಸ್ಕೊಂಡು ಇರೋದು ಮತ್ತೊಂದು ಸತ್ಯ ಹೆಗಡೆ ಅವರ ಕ್ಯಾಮ್ರಾ ಕೈಚಳಕ. ಸೊ ಇಲ್ಲಿ ಅವರ ಕ್ಯಾಮ್ರಾ ಸಖತ್ ವರ್ಕ್ ಆಗಿದೆ. ಇನ್ನು ಉಳಿದಂತೆ ಸಂಗೀತ ಬಿಡಿ, ಅರ್ಜುನ್ ಜನ್ಯ ಇರೋದರಿಂದ ಸಂಗೀತ ಅದು ಹೆದರಲೇಬೇಕು. ಈಗಾಗಲೇ ಹಾಡುಗಳು ಸಾಕಷ್ಟು ಹಿಟ್ಟಾಗಿದೆ. ಸೊ ಈ ಟ್ರೈಲರ್ನಲ್ಲಿ ಕಂಡು ಬರ್ತಕ್ಕಂಥ ಏನು ಬ್ಯಾಕ್ಗ್ರೌಂಡ್ ಸ್ಕೋರ್ ಇದೆ, ಆ ಸ್ಕೋರು ನಿಜಕ್ಕೂ ಆ ಟ್ರೈಲರ್ನ ವೇಗವನ್ನು ಹೆಚ್ಚಿಸಿದೆ ಅಂತ ಹೇಳ್ಬೋದು. ಒಟ್ಟಾರೆ ಇಲ್ಲಿ ಒಬ್ಬ ಉಪೇಂದ್ರ, ಒಬ್ಬ ಶಿವರಾಜ್ ಕುಮಾರ್ ಮತ್ತು ಒಬ್ಬ ರಾಜ್ಬಿ ಶೆಟ್ಟಿ 3 ಮಲ್ಟಿಸ್ಟಾರರ್ನ ಹೀರೋಗಳನ್ನು ಇಟ್ಕೊಂಡು ಒಂದು ಅದ್ಭುತವಾದಂಥ ಸಿನಿಮಾ ಕಟ್ಕೊಡುವಂಥ ಪ್ರಯತ್ನದಲ್ಲಿ ಈಗ ಟ್ರೈಲರ್ ಏನು ಹೊರಗೆ ಬಂದಿದೆ, ಆ ಟ್ರೈಲರೇ ಆ ಸಿನಿಮಾದ ಇಡೀ ಜರ್ನಿಯನ್ನು ಹೇಳ್ತಾ ಹೋಗುತ್ತೆ. ಒಟ್ಟಾರೆ ಅರ್ಜುನ್ ಜನ್ಯ ಬಗ್ಗೆ ಒಂದಿಷ್ಟು ಪ್ರಶ್ನೆಗಳಿದ್ವು. ಇವರು ಒಬ್ಬ ಮ್ಯೂಸಿಕ್ ಡೈರೆಕ್ಟ್ರು ಹೇಗೆಲ್ಲ ಸಿನಿಮಾವನ್ನು ಮಾಡ್ತಾರೆ ಅಂತ. ಸೊ ಎಲ್ಲದಕ್ಕೂ ಉತ್ತರ ಈ ಟ್ರೈಲರ್ ಅಂತ ಹೇಳ್ಬೋದು. ಇನ್ನೇನು ಕೆಲವೇ ದಿನಗಳಲ್ಲಿ ಈ ಸಿನಿಮಾ ರಿಲೀಸ್ ಆಗ್ತದೆ. ಡಿಸೆಂಬರ್ 25ಕ್ಕೆ 45 ಯಾವ ರೀತಿಯ ಹವಾ ಎಬ್ಬಿಸುತ್ತೆ, ಯಾವ ರೀತಿಯ ಜಾತ್ರೆಯ ವಾತಾವರಣ ಕಟ್ಕೊಡುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.